ಬಾಹುಬಲಿ ಪಿಕ್ಚರ್ ನೋಡಿದ್ದೀರಾ? ಏನರ್ಥ ನವೀನ್ ನಿಲ್ಸ್ತಾರೆ ಒಬ್ಬರದ್ದು ಚಿನ್ನದ್ದು. ಬಟ್ ಅಲ್ಲಿ ಕೂಗು ಅಂತ ಬಂದಾಗ ಹಿಂದೆ ತಿರುಗಿ ನೋಡಿದಾಗ ಏನಿರುತ್ತೆ ಹೇಳಿ, ಆಕಾಶದ ಎತ್ತರಕ್ಕೂ ಒಬ್ರದ್ದು ಇರುತ್ತೆ ಇರೋದು ಅಲ್ವಾ? ಅಂದ್ರೆ ನಾನು ಏನು ಹೇಳ್ತೀನಿ ಅಂದ್ರೆ ಮನಸ್ಸಿಂದ ಗೆದ್ದಿರೋದು, ಮನಸ್ಸಿಂದ ನನಗೆ ಟ್ರೋಫಿ ಆಗಲಿ ಇಲ್ಲ ಅಲ್ಲಿ ಕೊಡೋ ಹಣ ಆಗಲಿ ನನಗೇನಾದ್ರು ಬೇಕಾಗಿರಲಿಲ್ಲ. ನಾನು ಮನಸ್ಸು ಅಲ್ಲಿ ವೇದಿಕೆ ಗೌರವ ಇದೆ, ಏನು ಬಿಗ್ ಬಾಸ್ ವೇದಿಕೆ ಗೌರವ ಇದೆ. ಎಲ್ಲೋ ಲಕ್ಷಾಂತರ ಜನದ ಬಾಯಲ್ಲಿ ಜೈ ಹಳ್ಳಿಕಾರ ಅನ್ನೋದು ಇವತ್ತು ಕೋಟ್ಯಾಂತರ ಜನದ ಬಾಯಲ್ಲಿ ಜೈ ಹಳ್ಳಿಕಾರ ಅನ್ನೋದು ಬರ್ತಾಯಿತ್ತು ಅಲ್ವಾ? ಯಾವತ್ತೂ ವೇದಿಕೆ ಗೌರವ ಮತ್ತು ಈ ಜನದ ಪ್ರೀತಿ ಗಳಿಸ್ಬೇಕಂದ್ರೂ ಮನಸ್ಸಿಂದ ಏನಾದರೂ ನಾವು ಮಾಡಿದರೆ ಅದು ಜನಕ್ಕೆ ತಲುಪ್ತದೆ ಅಲ್ವಾ? ಅದಕ್ಕೆ ಹೊರತುರು ಸಂತೋಷ ಏನಾದರೂ ಮಾತಾಡಿದ್ದೀನಿ ಮಾಡಿದ್ದೀನಿ ಅಂದ್ರೆ ಮನಸ್ಸಿಂದನೇ ನಾನು ಮಾಡಿರೋದು. ಆ ಪ್ರೀತಿ ಜನಗಳಿಗೆ ತೋರಿಸ್ತಕ್ಕಂಥ ಪ್ರೀತಿ ನಾನು ಯಾವತ್ತೂ ಆನಂದದ ಇದ್ರ ಮುಂದೆ ಅದೆಲ್ಲ ಏನಲ್ಲ. ಏನು ಹೇಳ್ತೀನಿ ಅಂತಂದರೆ, ಒಳ್ಳೆ ವಿಚಾರ ಮಾತಾಡೋದು, ಒಳ್ಳೇದು ಮಾತಾಡೋದು. ಇವಾಗ ಗಂಟಲ ನಾನು ಎಲ್ಲಿ ನೋಡ್ಬೋದು ಈ ವಿಚಾರಗಳೆಲ್ಲ ಮಾತಾಡಿಸ್ತೀವಿ, ನಾನು ಬಾಯಿ ನೋಡ್ಕೊಳ್ಬೇಕಾಗ್ತದೆ. ಆ ಕಾರಣಕ್ಕೆ ಯಾವತ್ತೇ ಆಗಲಿ ಸುದೀಪ್ ಅಣ್ಣ ಒಂದು ಮಾತು ಹೇಳಿದ್ರು ನಮಗೆ, ಎಲ್ಲೋ ನಮ್ಮ ಹೆಸರು ಅವರು ಜೀವನದಲ್ಲಿ ನಡೀತೈತೆ ಅದನ್ನು ನಡೀಲಿ ಬಿಡದೆ ಏನು ಮಾಡೋಕ್ಕಾಗಲ್ಲ. ನಾನು ಒಂದೇ ಹೇಳೋದು, ಯಾರು ಬಿಟ್ಟವ್ರಪ್ಪ ಅಲ್ವಾ? ಯಾಕೆ ಅಂತಂದರೆ ಅವ್ರ ಜೀವನದಲ್ಲಿ ಅವ್ರ ಸಾಧನೆ ಅನ್ನೋ ಪದದ ಹತ್ರ ಕೂಡ ಹೋಗೋಕ್ಕಾಗ್ದಿರ ಇರೋರು ಅವ್ರದ್ದು ಅದೇ ಕೆಲಸ. ಅದಕ್ಕೆ ನಾವು ಅಂಥವೆಲ್ಲ ಇಗ್ನೋರ್ ಅನ್ನೋ ಪದ ಅರ್ಥ ಗೊತ್ತಾ? ಮಾತಾಡ್ಬೇಕು ನೀನೇನೆ, ಕೇಳ್ದಿದ್ದ ಕ್ವಶನ್ ನೀನೇ ತಾನೆ. ಏನಂಗಂದ್ರೆ ಅವಾಯ್ಡ್ ಅಲ್ಲ, ಇಗ್ನೋರ್ ಅಂದ್ರೆ ಏನು? ದೂರ ತಳ್ಳೋದಲ್ಲ. ಇಗ್ನೋರ್ ಅಂದ್ರೆ ಏನು? ಆ ವ್ಯಕ್ತಿ ಇಲ್ಲ ಅವನೇ ಅಂದ್ರೆ ಅವನ್ನ ಇಲ್ಲ ಅಂತ ಅನ್ಕೊಬೇಕು ಅಷ್ಟೇ. ಅರ್ಥ ಆಯ್ತಾ? ಅಲ್ಲ, ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವೊಂದು ವ್ಯಕ್ತಿಗಳು ನಮ್ಮ ಮನಸ್ಸಲ್ಲಿ ಕೂತಿರ್ತವೆ ಈ ಜನ ಅಲ್ವಾ? ಅದ್ರ ಮುಂದೆ ಏನಂತಂದವಾಗ ಇವಾಗ ಮನೆಯಲ್ಲೇನೆ ನಾವು ಒಂದು ಅಡುಗೆ ಮಾಡಬೇಕಾದ್ರೆ ಕೆಲವೊಂದನ್ನ ತಗೊಂಡು ನಾವೇ ಹೋಗಿರ್ತೀವಿ, ಬಟ್ ಅದನ್ನ ಕಟ್ ಮಾಡಿ ಬಿಸಾಕಿರ್ತೀವಿ ಅಲ್ವಾ? ಹಂಗೆ ಏನು ಮಾಡೋಕ್ಕಾಗಲ್ಲ. ಅಂಥವನ್ನ ಇಂಥ ಖುಷಿ ಸಂದರ್ಭಗಳಲ್ಲಿ ಆಮೇಲೆ ನಾವು ಅದಲ್ಲ ಅಂತಂದವಾಗ ಅಂತೆ ಕಂತೆ ಪಂತೆ ಅವೆಲ್ಲ ಮೂಟೆ ಕಟ್ಟಿ ಎತ್ತು ಬಿಸಾಕಿದ್ದಿದ್ದೆ ಆಗೋಗೈತೆ ಅಲ್ವಾ? ಏನಿಲ್ಲ, ಒಳ್ಳೆಯದು ಮುಂದಕ್ಕೆ ನಡೆಯೋದ್ರ ಬಗ್ಗೆ ಮಾತಾಡೋಣ. ವೈಯಕ್ತಿಕ ವಿಚಾರಗಳಂತ ಬಂದಾಗ ಯಾರ ಮನೆಯಲ್ಲಿ ಇಲ್ದಿರ ಇರೋದು ಅಲ್ವಾ? ಅದನ್ನ ಎತ್ಕೊಂಬಂದು ಮಾತಾಡ್ತಾರೆ ಅಂದರೆ ಅವ್ರ ಬುದ್ಧಿ ಏನೋ, ಅವ್ರಿಗೂ ತಾಯಿ ತಂದೆ ಎಲ್ಲ ಇರ್ತಾರೆ. ಅವ್ರು ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಮಾತಾಡ್ತಾರೆ ಅಂದ್ರೆ ನಾವು ಅವ್ರ ಮಟ್ಟಕ್ಕೆ ನಾವು ಹೋಗ್ಬಾರ್ದು. ನಮ್ಗೆ ಬೇಡ, ಭಗವಂತನ ಕೊಡ್ತಾನೆ ಉತ್ತರ ಅಷ್ಟೇ. ನಂದಿದೇ ಪಾರ್ಟಿ, ಜನ ನೋಡ್ತಾ ಇದ್ರೇನೆ ನನಗೆ ಪಾರ್ಟಿ. ಯಾಕೆ ಹೇಳ್ತೀನಿ ಗೊತ್ತಾ? ಜನಸಾಗರ ಅವ್ರು ಕೊಡೋ ಪ್ರೀತಿಕ ನನಗೆ ಅದೇ ಹೊಟ್ಟೆ ತುಂಬತೈತೆ. ಇವತ್ತವರೆಗೂ ಎಲ್ಲಾದರೂ ನೋಡಿದ್ದೀರಾ? ಈಗ ಜನದ ಜೊತೆನೇ ಇದ್ದೀನಿ. ಇವಾಗ ತಿರ್ಗಾ ಹೋಗ್ಬೇಕು ಮೈಸೂರು, ಸುಮಾರು ಕಾರ್ಯಕ್ರಮ. ಅವ್ರು ಕೊಡೋ ಪ್ರೀತಿಕ ನಾವು ಗೌರವ ಕೊಟ್ಟು ನೋಡ್ರಿ. ಅಣ್ಣವ್ರ ಪಾಪ ಬೆಳಗ್ಗೆಯಿಂದ ಕಾದಿದ್ರು, ಇಷ್ಟೊತ್ತಿಗೆ ಬಂದೆ, ಇನ್ನೂ ಹೋಗ್ಬೇಕು ಈ ರೀತಿ. ಆಮೇಲೆ ನಾನು ಒಳಗಡೆ ಇದ್ದವಾಗ ಸುಮಾರು ವಿಡಿಯೋ ಮುಖಾಂತರ ನಮ್ಮ ಓಳೂರು ಸಂತೋಷ್ ಅಣ್ಣವರು ಸುಮಾರು ಮಾತಾಡೋರು, ಎಲ್ಲರೂ ಮಾತಾಡಿದ್ದೀರಪ್ಪ. ಎಲ್ಲರಿಗೂ ನಾನು ಚಿರುಋಣಿ. ಪದಗಳಾಗಿ ಹೇಳಿ ಮುಗ್ಸೋಕ್ಕಾಗಲ್ಲ ಈ ಪ್ರೀತಿನ. ನಾನು ಸಾಯೋವರೆಗೂ ಇದನ್ನು ಉಳಿಸ್ಕೊತೀನಿ. ನಾನು ಜನದಿಂದ ಬಂದವನು, ಜನಕ್ಕೋಸ್ಕರ ಇರೋನು, ಜನ ಜೊತೆ ಇಲ್ಲ ಅಂಥ ಮುಟ್ಟಾಳ ಕೆಲಸ ನಾನು ಮಾಡಲ್ಲ. ಇಲ್ಲ, ಯಾಕೆ ಹೇಳ್ತೀನಿ ಅಂತಂದರೆ, ರಾಜಕೀಯ ಅನ್ನೋದು ಒಂದು ಪಕ್ಷಕ್ಕಾಗಲಿ ಇಲ್ಲ ಒಂದು ಇದಕ್ಕಾಗಲಿ, ಸಮುದಾಯಕ್ಕಾಗಲಿ ಇಲ್ಲ ಒಂದು ಇದಕ್ಕಾಗಿ ಪಟ್ಟಿ ಕಟ್ಕೊಂಡು ಓಡೋಕಿದ್ರೆ ನಾನಲ್ಲ. ಇವತ್ತು ನಾನು ವೋಟ್ ಮಾಡಿರೋ ಜನತೆ ಎಲ್ಲ ಅವ್ರ ಪ್ರೀತಿಗೋಸ್ಕರ ಮಾಡಿದ್ದು. ರೈತ ಮಗನು ಅಂತ ಅಂದ್ಬಿಟ್ಟಲ್ವಾ? ರೈತ ಮಗನಾಗೆ ಇದ್ದು ರೈತ ಮಗನಾಗೆ ಸಾಯೋದು ನನಗೆ ಇಷ್ಟ. ನಾನು ಯಾವ ರಾಜಕೀಯಕ್ಕೂ ಬರಲ್ಲ. ದಯವಿಟ್ಟು ಆ ಕ್ವಶನ್ಗಳು ಕೇಳಬೇಡಿ. ಎಷ್ಟು ಸಲ ಕೊಡ್ಬೇಕು ಉತ್ತರಗಳು ನಿಮ್ಗೆ? ನಿಮ್ಮ ಮೀಡಿಯಾಗಳಲ್ಲೇ ಹೇಳಿದ್ದೀನಿ ತಾನೇಪ್ಪ. ನಿಮ್ ಕೇಳಕ್ಕೆ ಏನು ಪ್ರಶ್ನೆಗಳಿಲ್ಲ. ಅಲ್ಲ ಮಸೀದಿನಾಗಿರೋದು ಅಲ್ಲ ಅಂತ ಯಾಕಣ್ಣ ಕರೀತೀಯ? ಏನಪ್ಪ